ಎಲ್ಲರಿಗೂ ನಮಸ್ಕಾರ. ಆಹಾರಶ್ರೀ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾನಿವತ್ತು ಖೋವಾ ಗುಲಾಬ್ ಜಾಮೂನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಜಾಮೂನ್ ಮಾಡಲಿಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಮತ್ತು ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ನಾನು ಖೋವಾ 1 ಬೌಲಷ್ಟು ತಗೊಂಡಿದ್ದೀನಿ, ಸಕ್ಕರೆ 1/2 ಬೌಲಷ್ಟು, ಗೋಧಿ ಹಿಟ್ಟು 1/2 ಬೌಲಷ್ಟು, ಜಾಯ್ಫಳ ಪುಡಿ 1/4 ಸ್ಪೂನಷ್ಟು, ಏಲಕ್ಕಿ ಪುಡಿ 1/2 ಸ್ಪೂನಷ್ಟು. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲಿಗೆ ಇಲ್ಲಿ ನಾವು ಪಾಕಕ್ಕೆ ಇಟ್ಕೊಳ್ಳೋಣ. ಇಲ್ಲಿ ಗ್ಯಾಸನ್ನು ಆನ್ ಮಾಡಿ ಪಾತ್ರೆಯನ್ನು ಇಟ್ಟಿದ್ದೀನಿ. ಆ ಪಾತ್ರೆಗೆ ಸಕ್ಕರೆಯನ್ನು 1/2 ಬೌಲಷ್ಟು ಈ ಬೌಲ್ನಿಂದ ಸಕ್ಕರೆಯನ್ನು ನಾನು ಹಾಕ್ತಾ ಇದ್ದೀನಿ. ಈಗ 1/2 ಬೌಲಷ್ಟು ನೀರನ್ನು ಕೂಡ ಹಾಕ್ತಾ ಇದ್ದೀನಿ. ಈಗ ಸಕ್ಕರೆಯನ್ನು ಕರಗಿಸ್ಕೊಳ್ಳೋಣ. ಸಕ್ಕರೆ ಕರಗಿದ ಮೇಲೆ 3 ರಿಂದ 4 ನಿಮಿಷ ಹೈ ಫ್ಲೇಮಲ್ಲಿ ಕುದಿಸಬೇಕು. ನಂತರ ಮೀಡಿಯಂ ಫ್ಲೇಮ್ನಲ್ಲಿ 10 ನಿಮಿಷ ಕುದಿಸಬೇಕು. ಇಲ್ಲಿ ನಮ್ಮ ಪಾಕ ಒಂದೆಳೆ ಪಾಕ ಬರುವುದೇನು ಬೇಡ, ಮತ್ತು ತೀರಾ ಗಟ್ಟಿ ಪಾಕನೂ ಬೇಡ. ಸ್ವಲ್ಪ ನಮಗೆ ಕೈಗೆ ಅಂಟಂಟು ಆಗಿದ್ರೆ ಸಾಕು. ನಾವು ಹೀಗೆ ಮುಟ್ಟಿ ನೋಡಿದಾಗ ಸ್ವಲ್ಪ ಕೈಗೆ ಅಂಟಂಟು ತಾಗಿದ್ರೆ ಸಾಕು, ಅಷ್ಟಾದರೆ ಸಾಕು. ಈಗ ನಾವು ಪಾಕಕ್ಕೆ ಏಲಕ್ಕಿ ಪೌಡರ್ ಮತ್ತು ಜಾಯ್ಫಳ ಪೌಡರನ್ನು ಹಾಕ್ತಾ ಇದ್ದೀನಿ. ನೀವು ಯಾವುದಾದ್ರೂ ಒಂದು ಪೌಡರನ್ನು ಬೇಕಾದರೂ ಹಾಕ್ಕೋಬೋದು. 2 ಪೌಡರ್ ಹಾಕಬೇಕು ಅಂತ ಏನಿಲ್ಲ. ನಿಮ್ಮ ಹತ್ರ ಯಾವುದು ಇದೆ ಆ ಪೌಡರನ್ನು ನೀವು ಹಾಕ್ಬೋದು. ಇಲ್ಲಿ ನಾನು ಪರಾತನ್ನು ತೊಗೊಂಡಿದ್ದೀನಿ. ಆ ಪರಾತಿಗೆ ನಾನು ತೊಗೊಂಡಿರೋ ಖೋವಾನ ಹಾಕ್ತಾ ಇದ್ದೀನಿ. ಇಲ್ಲಿ ನಾನು ಈ ಬೌಲ್ನಿಂದ 1 ಬೌಲಷ್ಟು ಖೋವಾನ ತೊಗೊಂಡಿದ್ದೀನಿ. ಈಗ ಖೋವಾನ ಚೆನ್ನಾಗಿ ನಾದ್ಕೊಳ್ಳೋಣ. 5 ನಿಮಿಷ ನಾದ್ಕೋಬೇಕು. ಗಂಟು ಏನು ಇರಬಾರ್ದು. ಗಂಟು ಇಲ್ದಂಗೆ ಚೆನ್ನಾಗಿ ನಾದ್ಕೊಳ್ಳಿ. ಈಗ ಇಲ್ಲಿ ನಮ್ಮ ಖೋವಾ ನಾದಿ ರೆಡಿಯಾಗಿದೆ. ಈಗ ಅದಕ್ಕೆ ನಾವೀಗ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಹಾಕಿ ನಾದ್ಕೋಬೇಕು. ಎಲ್ಲ ಹಿಟ್ಟನ್ನು ಒಂದೇ ಸಲ ಹಾಕಿ ನಾದ್ಕೋಬೇಡಿ. ಅಂಗೈಯಿಂದ ಚೆನ್ನಾಗಿ ಹಿಟ್ಟನ್ನು ನಾದ್ಕೋಬೇಕು. ಇಲ್ಲಿ ಖೋವಾ ಗಟ್ಟಿ ಇದ್ದರೆ ಹಿಟ್ಟು ಕಡಿಮೆ ಬೇಕಾಗ್ಬೋದು. ಅದೇ ಖೋವಾ ಸ್ವಲ್ಪ ಮೆತ್ತಗಿದ್ರೆ ಹಿಟ್ಟು ಹೆಚ್ಚು ಬೇಕಾಗ್ಬೋದು. ನೋಡಿಕೊಂಡು ಹಿಟ್ಟು ಹಾಕಿ ನಾದ್ಕೊಳ್ಳಿ. ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ಹಾಕಿ ನಾದ್ಕೊಳ್ಳಿ. ಈಗ ನೋಡಿ, ನಾ ತಗೊಂಡಿರೋದು 1/2 ಬೌಲಷ್ಟು ಹಿಟ್ಟು. ನಾ ಪೂರ್ತಿ ಹಿಟ್ಟನ್ನು ಕೂಡ ಇಲ್ಲಿ ಹಾಕಿದ್ದೀನಿ. ನೀವು ಹಿಟ್ಟನ್ನು ನಾದಬೇಕಾದ್ರೆ ಸ್ವಲ್ಪ ಗಟ್ಟಿ ಅನಿಸಿದರೆ ಸ್ವಲ್ಪ ಹಾಲನ್ನು ಹಾಕಿ ನಾದ್ಕೋಬಹುದು. ಹಾಲಿಲ್ಲ ಅಂದರೆ ನೀವು ಸ್ವಲ್ಪ ನೀರನ್ನಾದರೂ ಹಾಕಿ ನಾದ್ಕೋಬಹುದು. ಈಗ ನೋಡಿ, ಇಷ್ಟು ಹಿಟ್ಟನ್ನು ತಗೊಂಡು ನಾದ್ಕೋಬೇಕು. ಸ್ವಲ್ಪ ಸ್ವಲ್ಪ ಹಿಟ್ಟನ್ನೇ ತಗೊಂಡು ನಾದ್ಕೋಬೇಕು. ಇದಿಷ್ಟು ಹಿಟ್ಟು ನಾದಲಿಕ್ಕೆ ನಮಗೆ ಒಂದು 10 ನಿಮಿಷ ಆದರೂ ಬೇಕಾಗ್ಬೋದು. ಚೆನ್ನಾಗಿ ನಾದ್ಕೋಬೇಕು. ಈಗ ಹಿಟ್ಟು ನಾದಲಿಕ್ಕೆ ನಿಮಗೆ ಕಷ್ಟ ಅಂತ ಅನಿಸಿದರೆ ಒಂದು ಮಿಕ್ಸಿ ಜಾರನ್ನ ತಗೊಳ್ಳಿ. ಆ ಮಿಕ್ಸಿ ಜಾರ್ಗೆ ಈ ರೀತಿ ಖೋವಾನ ಬಿಡಿಸಿ ಬಿಡಿಸಿ ಹಾಕಿ ಒಂದೇ ಸಮನೆ ಮಿಕ್ಸಿನ ತಿರುಗಿಸ್ಲಿಕ್ಕೆ ಹೋಗಬೇಡಿ. ಆಫ್ ಆನ್ ಮಾಡಿ ಮಿಕ್ಸಿನ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಆದರೆ ಸಾಕು. ಇಲ್ಲಿ ಮಿಕ್ಸಿ ಮಾಡಿದಂಥ ಖೋವಾನ ನಾನು ನಾದ್ಕೊಂಡಿದ್ದೀನಿ. ಈಗ ನಾದಿ ನಾವು ಪಕ್ಕಕ್ಕೆ ಇಟ್ಕೊಳ್ಳೋಣ. ಮತ್ತು ನಮಗೆ ಬೇಕಾದ ಆಕಾರದ ಉಂಡೆಯನ್ನು ಮಾಡ್ಕೊಳ್ಳೋಣ. 2 ಕೈಗಳ ಮಧ್ಯದಲ್ಲಿ ತಗೊಂಡು ಬೇಕಾದ ಆಕಾರದ ಉಂಡೆಯನ್ನು ನಾವು ಇಲ್ಲಿ ಮಾಡಬಹುದು. ನೋಡಿ, ನಾನಿಲ್ಲಿ ಜಾಮೂನ್ನ ರೆಡಿ ಮಾಡಿದ್ದೀನಿ. ಅದೇ ಥರ ಎಲ್ಲ ಜಾಮೂನು ರೆಡಿ ಮಾಡ್ಕೊಳ್ಳೋಣ. ಈಗ ಎಲ್ಲ ಜಾಮೂನು ರೆಡಿಯಾಗಿದೆ.
ಈಗ ಈ ಜಾಮೂನ್ನ ಕರಿಲಿಕ್ಕೆ ಗ್ಯಾಸ್ ಮೇಲೆ ನಾನು ಒಂದು ಪಾತ್ರೆನ ಇಟ್ಟಿದ್ದೀನಿ. ಆ ಪಾತ್ರೆಗೆ ಈಗ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಈಗ ಎಣ್ಣೆ ಬಿಸಿ ಆದ ನಂತರ ಇಲ್ಲಿ ನಾನು ಸಣ್ಣ ಒಂದು ಜಾಮೂನ್ನ ಹಾಕ್ತಾಯಿದ್ದೀನಿ. ಈ ರೀತಿ ಗುಳ್ಳೆಗಳು ಬಂದರೆ ಎಣ್ಣೆ ಬಿಸಿ, ಇಷ್ಟು ಎಣ್ಣೆ ಆದರೆ ಸಾಕು ನಮಗೆ, ಬಹಳ ಬಿಸಿ ಆಗೋದೇನು ಬೇಡ. ಈಗ ಜಾಮೂನುಗಳೆಲ್ಲ ಒಂದೊಂದಾಗಿ ಎಣ್ಣೆಗೆ ಬಿಡಬೇಕು. ಒಂದರ ಮೇಲೆ ಒಂದು ಜಾಮೂನ್ನ ಹಾಕ್ಲಿಕ್ಕೆ ಹೋಗಬೇಡಿ. ಈಗ ಬ್ರೌನ್ ಕಲರ್ ಆಗುವವರೆಗೂ ಜಾಮೂನನ್ನು ನಾವು ಕರಿಬೇಕಾಗತ್ತೆ. ಮೀಡಿಯಂ ಫ್ಲೇಮಲ್ಲೇ ಉರಿಯನ್ನು ಇಟ್ಟು ನಾವು ಜಾಮೂನನ್ನು ಕರಿಬೇಕಾಗತ್ತೆ. ನೋಡಿ ನಮ್ಮ ಜಾಮೂನು ಎಷ್ಟು ಹಗೂರವಾಗಿ ಮೇಲೆ ತೇಲ್ತಾ ಇದೆ. ಈಗ ಜಾಮೂನ್ ನಾವು ಬ್ರೌನ್ ಕಲರ್ ಆಗುವವರೆಗೂ ಕರಿಬೇಕು. ಈಗ ಬ್ರೌನ್ ಕಲರ್ ಆದಂಥ ಈ ಜಾಮೂನನ್ನು ನಾವು ಪಾಕಕ್ಕೆ ಹಾಕೋಬೇಕು. ಈಗ ಜಾಮೂನ್ನ ನಾನು ಪಾಕಕ್ಕೆ ಹಾಕ್ತಾ ಇದ್ದೀನಿ. ಇಲ್ಲಿ ಪಾಕ ನಮ್ಮದು ತಣ್ಣಗಿರಬಾರ್ದು ಮತ್ತು ಹೆಚ್ಚು ಬಿಸಿನೂ ಇರಬಾರ್ದು. ಪಾಕ ತಣ್ಣಗಾಯ್ತಂದರೆ ಸ್ವಲ್ಪ ಬಿಸಿ ಮಾಡಿ ತಗೊಳ್ಳಿ. ತಣ್ಣಗಿರೋ ಪಾಕಕ್ಕೆ ನೀವು ಜಾಮೂನನ್ನು ಹಾಕ್ಲಿಕ್ಕೆ ಹೋಗಬೇಡಿ. ಈಗ ಸರ್ವಿಂಗ್ ಬೌಲ್ಗೆ ಜಾಮೂನುಗಳನ್ನು ನಾನು ಹಾಕ್ತಾ ಇದ್ದೀನಿ. ಈಗ ಜಾಮೂನು ತಿನ್ನಲಿಕ್ಕೆ ರೆಡಿಯಾಗಿದೆ. ಆಹಾರಶ್ರೀ ಚಾನೆಲ್ನ ವೀಕ್ಷಿಸಿದ ತಮಗೆಲ್ಲರಿಗೂ ನನ್ನ ಆತ್ಮೀಯ ಧನ್ಯವಾದಗಳು.